A very good morning to my dear viewers. Welcome to my YouTube channel. This is Professor Arun Giredi here. In today's class, we would like to discuss the meaning of a factoring, and this is a very important concept in your Indian Financial Service subject. Factoring andre ಏನು ಅಂತ ನಾವಲ್ಲಿ ನೋಡೋಣ. ಮೀನಿಂಗ್ ಭಾಳ ಸಿಂಪಲ್ ಇದೆ ಇದು. ಫ್ಯಾಕ್ಟ್ರಿಂಗ್ ಇಟ್ ಈಸ್ ಅ ಒನ್ ಫೈನಾನ್ಷಿಯಲ್ ಸರ್ವೀಸ್ ಅಂದರೆ ಏನು ಹೇಳ್ತಾರೆ ಅವರು, ಫ್ಯಾಕ್ಟ್ರಿಂಗ್ ಅಂದರೆ ಒಂದು ಹಣಕಾಸಿನ ಸೇವೆ ಅಂತ ನಾವಲ್ಲಿ ಕರಿತೀವಿ. ಸೊ ಸೇವೆಯನ್ನು ಅದು ಒಳಗೊಂಡಿರುತ್ತದೆ ಅಂತ. ಯಾವುದು ಹಣಕಾಸಿನ ಸೇವೆಯನ್ನು ಒಳಗೊಂಡಿರುತ್ತದೋ ಅದಕ್ಕೆ ನಾವೇನಂತ ಕರಿಬೇಕು ರೀ, ಫ್ಯಾಕ್ಟ್ರಿಂಗ್ ಅಂತ ಕರಿಬೇಕು. ಇದು ಮೊದಲನೇ ಪಾಯಿಂಟ್. ಅಂದರೆ ಫ್ಯಾಕ್ಟ್ರಿಂಗ್ ಅಂತ ಕರಿಬೇಕಾದ್ರೆ ಅದ್ರೊಳಗೆ ಏನಿರ್ಬೇಕು ರೀ, ವಾಟ್ ಇಟ್ ಆ್ಯಕ್ಚುಲಿ ಇನ್ಕ್ಲೂಡ್ ಫೈನಾನ್ಷಿಯಲ್ ಸರ್ವೀಸ್ ಇಟ್ ಶುಡ್ ಬಿ ಇನ್ಕ್ಲೂಡ್, like delivering the service to the needy person. And second thing is, factoring it is a contract between seller and collector. This is a very important point. Ille it no answer. Factoring it is a contract between seller means client and the collector, factor anta navalli karitu. Andre ಏನು ಅಂತ ಹೇಳ್ತೀವಿ, in simple word, factoring it is a contract between seller and factor. These two person you have to understand very clearly. ಫ್ಯಾಕ್ಟ್ರಿಂಗ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಸೆಲ್ಲರ್ ಆ್ಯಂಡ್ ಫ್ಯಾಕ್ಟರ್. ಅಂದರೆ ಏನು ಹೇಳ್ತಾರೆ ಅವರು, ಫ್ಯಾಕ್ಟ್ರಿಂಗ್ ಅನ್ನೋದು ಒಂದು ಒಪ್ಪಂದ ಆಗಿದೆ. ಒಪ್ಪಂದ ಯಾರ ನಡುವೆ ಆಗಿದೆ ಅಂದರೆ ಮಾರಾಟಗಾರನ ನಡುವೆ ಆಗಿದೆ ಹಾಗೂ ಫ್ಯಾಕ್ಟರನ ನಡುವೆ ಆಗಿದೆ ಅಂತ ನಾವಲ್ಲಿ ಕರಿತೀವಿ. ಮಾರಾಟಗಾರ ಅಂದರೆ ಯಾರಿಗೆ, ಕಕ್ಷಿದಾರ ಅಂತ ನಾವಲ್ಲಿ ಕರಿತೀವಿ, ಕ್ಲೈಂಟ್ಸ್. ಆಮೇಲೆ ಇಲ್ಲಿ ಯೂಶ್ವಲಿ ನಾವೇನಂತ ಕರಿತೀವಿ, ಫ್ಯಾಕ್ಟ್ರಿಂಗ್ ಇಟ್ ಈಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಫ್ಯಾಕ್ಟರ್ ಅಂತ. ಬಿಕಾಸ್ ಫ್ಯಾಕ್ಟರ್ ವಾಂಟ್ ಬುಕ್ ಡೇಟ್ ಆಫ್ ಅ ಸೆಲ್ಲರ್. ಹಾಗಾಗಿ ಬುಕ್ ಡೇಟ್ ಆಫ್ ಯಾರು ಬುಕ್ ಡೇಟನ್ನು ಮೇಂಟೈನ್ ಮಾಡ್ತಾನೆ ಅಂದ್ರೆ ಫ್ಯಾಕ್ಟರ, ಸೆಲ್ಲರನ್ನು ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡ್ತಾನವ. ಸೊ ಹಂಗಾಗಿ ಇದು ಕಾಂಟ್ರಾಕ್ಟ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಇಲ್ಲಿ ಇನ್ನೊಂದು ವರ್ಡ್ ಬರಿಬೋದು ನೀವು, ಫ್ಯಾಕ್ಟ್ರಿಂಗ್ ಇನ್ಕ್ಲೂಡ್ 3 parties ಅಂತ. ಇಲ್ಲಿ ಪಾಯಿಂಟ್ ಇಲ್ಲ ಬಟ್ ಹೇಳ್ತೇನೆ ನೋಡಿ. ಫ್ಯಾಕ್ಟ್ರಿಂಗ್ ಇನ್ಕ್ಲೂಡ್ 3 parties, 3 ಜನ ಇರ್ತಾರೆ ಫ್ಯಾಕ್ಟ್ರಿಂಗ್ ಒಳಗೆ. ಒನ್ ಈಸ್ ಅ ಸೆಲ್ಲರ್, ದಟ್ ಈಸ್ ಅ ಕ್ಲೈಂಟ್. ಅನದರ್ ಒನ್ ಈಸ್ ಅ ಬೈಯರ್, ಕೊಳ್ಳುವ ವ್ಯಕ್ತಿ. another one is a factor ಅಂತ. ಸೊ these 3 parties is included in ಫ್ಯಾಕ್ಟ್ರಿಂಗ್ ಅಂತ. ಫ್ಯಾಕ್ಟ್ರಿಂಗ್ ಆ್ಯಕ್ಟಿವಿಟಿ ಆಗಬೇಕು ಅಂದರೆ ಅಲ್ಲಿ ಮಾರಾಟಗಾರ ಇರಬೇಕು, ಅಲ್ಲಿ ಕೊಳ್ಳುವ ವ್ಯಕ್ತಿ ಇರಬೇಕು ಮತ್ತು ಅಲ್ಲಿ ಏಜೆಂಟ್ ಇರಬೇಕು. ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್ ಏಜೆಂಟ್. ಓಕೆ, ಸೊ ಈ 3 ವ್ಯಕ್ತಿಗಳನ್ನ ಅದು ಒಳಗೊಂಡಿರುತ್ತೆ. ಆಮೇಲೆ ಫ್ಯಾಕ್ಟರ್ ಏನು ಮಾಡ್ತಾರೆ ಅಂದರೆ ಫ್ಯಾಕ್ಟರ್ ಪರ್ಚೇಸ್ ದ ರಿಸೀವೇಬಲ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಫ್ಯಾಕ್ಟರ್ ಪರ್ಚೇಸ್ ದ ರಿಸೀವೇಬಲ್, ಬುಕ್ ಡೇಟ್ ಆಫ್ ಅ ಕ್ಲೈಂಟ್ಸ್ and collect and return to clients. Means what you have to understand here is, take for example, ಇಲ್ಲಿ ನೋಡ್ರಿ, ಸೆಲ್ಲರ್, ಫ್ಯಾಕ್ಟರ್ ಆ್ಯಂಡ್ ಬೈಯರ್ಸ್. ನೋಡಿರಿ 3 ಜನ ಇರ್ತಾರೆ. ಸಿಂಪಲ್ ಲಾಜಿಕ್ ಒಳಗೆ ಹೇಳ್ತೀನಿ. ಸೆಲ್ಲರ್ ಗಿವ್ಸ್ ಲೋನ್ ಟು ಬೈಯರ್, ದೆನ್ ಬೈಯರ್ ಹ್ಯಾಸ್ ಟು ಗಿವ್ ಲೋನ್ ಟು ಸೆಲ್ಲರ್ ಅಗೇನ್, ಅಂದರೆ ರಿಟರ್ನ್ ಬ್ಯಾಕ್. ಬಟ್ ಬೈಯರ್ ರಿಟರ್ನ್ ದ ಲೋನ್ ಟು ಫ್ಯಾಕ್ಟರ್ and the factor return the loan to seller. What it means here is, factor is the agent between seller and buyer ಅಂತ ನಾವಲ್ಲಿ ಹೇಳ್ತೀವಿ. ಅಂದ್ರೆ ಸೆಲ್ಲರನ ಹಣವನ್ನು ಫ್ಯಾಕ್ಟರನ್ನು ಯಾರ ಕಡೆಯಿಂದ ಕಲೆಕ್ಟ್ ಮಾಡ್ತಾನೆ ರೀ, ಬೈಯರ್ ಕಡೆಯಿಂದ ಕಲೆಕ್ಟ್ ಮಾಡ್ತಾನೆ. ಮತ್ತು ಇವಾಗೇನು ಸಿಗ್ತೈತಿ ಅಂದರೆ ಕಮಿಷನ್ ಸಿಗ್ತೈತಿ. ಸೊ ಫ್ಯಾಕ್ಟರ್ ಈಸ್ ಗೆಟಿಂಗ್ ದ ಕಮಿಷನ್, ಮುಂದೆ ಬರ್ತೈತೆ ಅದು. ಓಕೆ, ಹಂಗಂದ್ರೆ ಏನಂತ ನೆನಪಿಟ್ಕೋಬೇಕು ರೀ, ಫ್ಯಾಕ್ಟರ್ ಈಸ್ ಏಬಲ್ ಟು ರಿಸೀವ್ ದ ಫ್ಯಾಕ್ಟರ್ ಈಸ್ ಏಬಲ್ ಟು make the receivables and book debt and collect the money and return back to the clients ಅಂತ. ಅಂದ್ರೆ ಫ್ಯಾಕ್ಟರ್ ಇದ್ದಂಥವ ಏನು ಮಾಡ್ತಾನೆ ಅಂದ್ರೆ ಲೆಕ್ಕ ಪುಸ್ತಕಗಳನ್ನು ನಿರ್ವಹಣೆ ಮಾಡ್ತಾನೆ. ಯಾರ ಲೆಕ್ಕ ಪುಸ್ತಕಗಳನ್ನ ನಿರ್ವಹಣೆ ಮಾಡ್ತಾನೆ ರೀ, ಮಾರಾಟಗಾರನ ಲೆಕ್ಕ ಪುಸ್ತಕಗಳನ್ನ ನಿರ್ವಹಣೆ ಮಾಡ್ತಾನೆ. ಅದೇ ತೆರನಾಗಿ ಫ್ಯಾಕ್ಟರನು ಗ್ರಾಹಕನಿಂದ ಉದ್ರಿಯನ್ನು ವಸೂಲಿ ಮಾಡಿ ಮೂಲ ಮಾರಾಟಗಾರನಿಗೆ ಕೊಡ್ತಾನೆ. ಅಂದರೆ ಏನು ನೆನಪಿಟ್ಕೋಬೇಕು, ಸೆಲ್ಲರ್ ಲೋನ್ ಕೊಟ್ಟಿರ್ತಾನೆ, ಯಾರಿಗೆ ಕೊಟ್ಟಿರ್ತಾನೆ, ಬೈಯರ್ಗೆ. ಹಂಗಾದ್ರೆ ಫ್ಯಾಕ್ಟರ್ ಏನು ಮಾಡ್ತಾನಂದ್ರೆ ಬೈಯರ್ ಕಡೆಯಿಂದ ಉದ್ರಿ ವಸೂಲಿ ಮಾಡಿ ವಾಪಸ್ ಯಾರಿಗೆ ಕೊಡ್ತಾನೆ, ಸೆಲ್ಲರ್ಗೆ. ಅವ್ನಿಗೆ ಏನು ಸಿಗುತ್ತೆ, ಕಮಿಷನ್. ಸೊ ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಅ ಫ್ಯಾಕ್ಟರ್. ಇಲ್ಲಿ ಕ್ವಶನ್ ಬರುತ್ತೆ, ಸೆಲ್ಲರನ್ನು ನೇರವಾಗಿ ಬೈಯರ್ ಕಡೆಯಿಂದ ಉದ್ರಿ ವಸೂಲಿ ಮಾಡ್ಬೋದಲ್ಲ ಅಂತ. ಬಟ್ ಸೆಲ್ಲರ್ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಟೈಮ್. ಸೊ ಫ್ಯಾಕ್ಟರ್ ಈಸ್ ಅ ಎಕ್ಸ್ಪರ್ಟ್ ಇನ್ ದ್ಯಾಟ್ ಫೀಲ್ಡ್. ಹಾಗಾಗಿ ಅವನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ. ಓಕೆ, ಆಮೇಲೆ it is just like a advance amount paid up to 80% is paid by the factor to client and balance 20% is given after collection ಅಂತ. ಅಂದರೆ ಏನು ಹೇಳ್ತಾರೆ ಅಲ್ಲಿ ಅವರು, ಅಡ್ವಾನ್ಸ್ ಮನಿ ಈಸ್ ಪೇಡ್ ಬೈ ದ ಫ್ಯಾಕ್ಟರ್ ಟು ಕ್ಲೈಂಟ್ಸ್ ಆಫ್ಟರ್ ಸರ್ಟನ್ ಟೈಮ್, ದ ರಿಮೈನಿಂಗ್ 20% ಈಸ್ ಪೇಡ್ ಬೈ ದ ಕ್ಲೈಂಟ್ಸ್, ಪೇಡ್ ಬೈ ದ ಫ್ಯಾಕ್ಟರ್. ಐ ವಿಲ್ ಟೆಲ್ ಒನ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ, ಈಸಿ ಆಗುತ್ತೆ. ABC 3 ಜನ ಅದಾರ ಅಂತ ತಿಳ್ಕೊಂಡು. A 10 lakh ಲೋನ್ ಕೊಟ್ಟಾನೆ ಯಾರಿಗೆ, C
ಸಿಗೆ 10 lakh ಲೋನ್ ಕೊಟ್ಟಾನ. ಅಂದರೆ ಇವ ವಾಪಸ್ ಅವ್ನು ಕೊಡಬೇಕು. ಇಲ್ಲಿ ಫ್ಯಾಕ್ಟರ್ ಇದ್ದಂಥವ ಅಡ್ವಾನ್ಸ್ ಕೊಟ್ಟಾನ ಅಂತ ಹೇಳಿ ನಾವು 80% ಅಂದರೆ 8 lakh. ಓಕೆ, ನೋಡಿರಿ, ಎ ಇದ್ದಂಥವ ಲೋನ್ ಯಾರಿಗೆ ಕೊಟ್ಟಾನ? ಸಿಗೆ 10 lakh. ನೋ ವಾಟ್ ಈಸ್ ದ ಕಂಡೀಷನ್ ಹಿಯರ್? ಬಿ ಪೇಡ್ 8 lakh ಅಡ್ವಾನ್ಸ್ ಮನಿ ಟು ಎ. ನೋಡಿರಿ, ಬಿ ಕೊಟ್ಟಿಲ್ಲವ, ಸಿ ಕೊಟ್ಟಾನ. ಆದ್ರೆ ಬಿ ಏನು ಮಾಡ್ತಾನಂದ್ರೆ 8 lakh rupees ಅಡ್ವಾನ್ಸನ್ನು ಕೊಟ್ಬಿಡ್ತಾನೆ. ಯಾರಿಗೆ? ಎಗೆ. ಬಟ್ ಸಾಲ ಯಾರಿಗೆ ಕೊಟ್ಟಿರ್ತಾನೆ? ನಾವು ಸಿಗೆ. ಅಂದ್ರೆ ಏನು ರೀ? ಬಿ ಈಸ್ ಅ ಮಿಡಲ್ ಮ್ಯಾನ್, ಬಿ ಈಸ್ ಅ ಇಂಟರ್ಮೀಡಿಯರಿ, ಹಿ ಈಸ್ ಅ ಫ್ಯಾಕ್ಟರ್. ಹಿ ಪೇಡ್ 80% ಅಡ್ವಾನ್ಸ್ ಲೋನ್ ಟು ಕ್ಲೈಂಟ್. ದ್ಯಾಟ್ ಲೋನ್ ಈಸ್ ಬಿಲಾಂಗ್ಸ್ ಟು ಬಯರ್. ಅಂದ್ರೆ ದ್ಯಾಟ್ ಲೋನ್ ಈಸ್ ಬಿಲಾಂಗ್ಸ್ ಟು buyer, means he has collect from buyers only. But at the same time, what the factor is doing? He is paying advance money to client. Then what about remaining 2 lakh? He has to collect entire 10 lakh from customer, then he return back remaining 2 lakh to client. Now here whose risk is minimized? A's risk is minimized. A is means what? Factor. A means what? Seller. His risk is minimized. Because whose risk is belong to here? B has a more risk. ಯಾಕಂದ್ರೆ ಅಷ್ಟು ರೊಕ್ಕ ಕಲೆಕ್ಟ್ ಮಾಡಬೇಕವ. ಕಲೆಕ್ಟ್ ಮಾಡಿ ವಾಪಸ್ ಯಾರಿಗೆ ಕೊಡಬೇಕು? ಸೆಲ್ಲರ್ಗೆ ಕೊಡಬೇಕು. ಸೊ ಹಾಗಾಗಿ ಇದು ಒಂದು ಅಗ್ರಿಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಇಟ್ ಈಸ್ ಅ risk of collecting receivable is shifted to factor. As I already told that the risk is shifted from seller to buyer. For example, A already ಹೇಳಿ ನಾನು ನಿಮ್ಗೆ A B C. A ಇದ್ದಂಥವ ಸಿಗೆ ಲೋನ್ ಕೊಟ್ಟಿರ್ತಾನೆ, ಸಿ ಇದ್ದಂಥವ ವಾಪಸ್ ಎ ಕೊಡಬೇಕು. ಬಟ್ ಸಿ ಇದ್ದಂಥವ ಬಿಗೆ ಲೋನ್ ವಾಪಸ್ ಮಾಡ್ತಾನೆ, ಬಿ ಇದ್ದಂಥವ ಎ ವಾಪಸ್ ಮಾಡ್ತಾನೆ. ಹಿಯರ್ he is getting 80% advance loan, means his risk is over. The risk is shifted from A to B. Who is a B? He is a factor. So that is considered as a agreement ಅಂತ ನಾವಲ್ಲಿ ಹೇಳ್ಬೋದು. ಅಂದರೆ ಅಕಾರ್ಡಿಂಗ್ ಟು ಫ್ಯಾಕ್ಟ್ರಿಂಗ್ ಅಗ್ರಿಮೆಂಟ್ ದ ರಿಸ್ಕ್ ಈಸ್ ಶಿಫ್ಟೆಡ್ ಫ್ರಾಮ್ ಸೆಲ್ಲರ್ ಟು ಫ್ಯಾಕ್ಟರ್. ಯಾಕೆಂದರೆ ಸೆಲ್ಲರ್ ಅನ್ನೋ ಸಾಲವನ್ನು ಬಯರ್ ಕಡೆಯಿಂದ ತೊಗೊಂಬರವ ಯಾರು ಅಂದ್ರೆ ಫ್ಯಾಕ್ಟರ್ ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಕ್ವಶನ್ ಬರುತ್ತೆ, ಫ್ಯಾಕ್ಟರ್ ರಿಸ್ಕ್ ಭಾಳ ಇರತ್ತಲ್ಲ ಅಂತ. ಸೊ ರಿಸ್ಕ್ ಇರತ್ತೆ, ಆದ್ರೆ ಅವ್ನಿಗೇನು ಸಿಗತ್ತೆ ರೀ? ಕಮಿಷನ್ ಸಿಗತ್ತೆ. ಅವನ ಹೋಗೋದೇನು? ಸೊ ಅವನು ಉದ್ರಿ ಕೊಟ್ಟಿರ್ತಾನೆ, ಆ ಉದ್ರಿಯನ್ನು ವಸೂಲಿ ಮಾಡಿ ಅವ್ನು ಕೊಟ್ಬಿಡ್ತಾನೆ, ಅವನಿಂದ ಏನು ಸಿಗುತ್ತೆ ರೀ? ಕಮಿಷನ್ ಸಿಗತ್ತೆ. ಹಿಯರ್ ದ ಕನ್ವರ್ಷನ್ ಆಫ್ ಕ್ರೆಡಿಟ್ ಬಿಲ್ ಇಂಟು ರೆಡಿ ಕ್ಯಾಶ್. ಸೊ ಬಿಲ್ ಇದ್ದದ್ದು ಏನಾಗಿ ಕನ್ವರ್ಟ್ ಆಗುತ್ತೆ ರೀ? ಇಲ್ಲಿ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಫ್ಯಾಕ್ಟ್ರಿಂಗ್ ಮೀನಿಂಗ್ ಆ್ಯಂಡ್ ವಿಚ್ ಇಟ್ ಇನ್ಕ್ಲೂಡ್. ಸೊ ಇನ್ ಸಿಂಪಲ್ ಲ್ಯಾಂಗ್ವೇಜ್, factoring, it is an arrangement or it is an agreement between seller and factor that the credit amount of a seller is collected from buyer by the factor, and the factor return the money of a seller, and he is getting the commission from seller. From whom he is collecting the money? From buyer he is collecting the money. So it is called as a factoring. ನೋಡಿ, ಆಲ್ರೆಡಿ ಎಕ್ಸಾಂಪಲ್ ಮುಖಾಂತರ ಹೇಳಿ ನಾನು ನಿಮಗೆ. ಎ ಬಿ ಸಿ ಇರ್ತಾರೆ. ಎ ಇದ್ದಂಥವ್ರು ಸಿಗೆ ಲೋನ್ ಕೊಟ್ಟಿರ್ತಾರೆ. ಸೊ ಸಿ ಇದ್ದಂಥವ್ರು ವಾಪಸ್ ಲೋನ್ ಯಾರಿಗೆ ಕೊಡ್ತಾರೆ? ಬಿಗೆ. ಸೊ ಬಿ ಇದ್ದಂಥವ್ರು ಯಾರಿಗೆ ರಿಟರ್ನ್ ಮಾಡ್ತಾರೆ? ಎಗೆ. ಅಂದ್ರೆ ಬಿ ಈಸ್ ಅ ಫ್ಯಾಕ್ಟರ್, ಹಿ ಈಸ್ ಗೆಟಿಂಗ್ ದ ಕಮಿಷನ್ ಫ್ರಾಮ್ ಎ. ಸೊ ಎ ಈಸ್ ಅ ಸೆಲ್ಲರ್ ಆ್ಯಂಡ್ ಸಿ ಈಸ್ ಅ ಕಸ್ಟಮರ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ದಿಸ್ ಈಸ್ ವಾಟ್ ದ ಅಗ್ರಿಮೆಂಟ್, ದಿಸ್ ಈಸ್ ವಾಟ್ ದ ಕಾಂಟ್ರಾಕ್ಟ್ ಅಂತ. ಸೊ ಇಲ್ಲಿ ಏನೇನು ನೆನಪಿಟ್ಕೋಬೇಕು ನೀವು? ಫ್ಯಾಕ್ಟ್ರಿಂಗ್ ಅಂದ್ರೆ ಮೀನಿಂಗ್. Factoring, it is one of the financial service takes place between client and factor. There are 3 persons involved in this activity. One is a seller, means he is a client. Another one is a factor, and another one is a buyer. So that whom the loan is given? From seller to buyer. From whom it has to be returned? From buyer to seller. But seller instruct to the buyer that you are supposed to repay the loan to factor only, not to me, because I am assigning the duty to collect the credit to whom? Factor. So here all the risk and reward is transferred from seller to factor. So in this condition, the customer has the repay the loan to factor only. Then the factor collect the entire amount and the repay to whom? Seller only. And at the same time 80% advance money is already paid by the factor to seller. So only the remaining 20% is paid by the factor to seller after collecting the loan from the buyers ಅಂತ ನಾವಲ್ಲಿ ಹೇಳ್ಬೋದು.
ಸೊ ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಅ ಫ್ಯಾಕ್ಟ್ರಿಂಗ್. ನೋಡಿ ಭಾಳ ಟೆಕ್ನಿಕಲ್ ಐತಿ ಇದು, ಸಿಂಪಲಾಗಿ ನೆನ್ಪಿಟ್ಕೊರಿ. ಲ್ಯಾಂಗ್ವೇಜ್ ಒಳಗೆ ಹೇಳ್ತೀನಿ. ಸೆಲ್ಲರ್ ಇದ್ದಂಥವ ಬೈಯರ್ಗೆ ಸಾಲ ಕೊಟ್ಟಿರ್ತಾನೆ, ಬೈಯರ್ ಇದ್ದಂಥವ ಸಾಲ ವಾಪಸ್ ಯಾರಿಗೆ ಕೊಡಬೇಕು? ಸೆಲ್ಲರ್ಗೆ. ಆದ್ರೆ ಸೆಲ್ಲರ್ ಕೊಟ್ಟಿರ್ತಕ್ಕಂತಹ ಸಾಲವನ್ನು ಬೈಯರ ಸೆಲ್ಲರ್ ಕೊಡೋಂಗಿಲ್ಲ. ಯಾರಿಗೆ ಕೊಡ್ತಾನೆ? ಏಜೆಂಟಿಗೆ ಕೊಡ್ತಾನೆ. ಆ ಏಜೆಂಟ್ ಯಾರು ಅಂದ್ರೆ ಫ್ಯಾಕ್ಟರ್. ಅಂದರೆ ಇದ್ರ ಅರ್ಥ ಏನ್ರಿ? ಸೆಲ್ಲರ್ ಇದ್ದಂಥವ ಸಾಲ ಕೊಡುವಾಗ ಮಾತ್ರ ಬೈಯರ್ ಬರ್ತಾನೆ, ವಾಪಸ್ ತೊಗೊಳ್ಳುವಾಗ ಸೆಲ್ಲರ್ ಬರೋಂಗಿಲ್ಲ. ವಾಪಸ್ ತೊಗೊಳ್ಳುವಾಗ ಸೆಲ್ಲರ್ ಇದ್ದಂಥವ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ ಅದ್ರ ಸಲುವಾಗಿ, ಉದ್ರಿ ವಸೂಲಿ ಮಾಡೋ ಸಲುವಾಗಿ. ಫ್ಯಾಕ್ಟ್ರಿಂಗ್ ಈಸ್ ನಥಿಂಗ್ ಬಟ್ ಕ್ರೆಡಿಟ್ ಕಲೆಕ್ಷನ್, ಉದ್ರಿ ವಸೂಲಿ ಅಂದಂಗೆ. ಫ್ಯಾಕ್ಟ್ರಿಂಗ್ ಅಂದ್ರೆ ಏನ್ರಿ? ಉದ್ರಿ ವಸೂಲಿ. ಏನು ನೀವು ಸಾಲ ಕೊಟ್ಟಿರ್ತೀರಿ ಆ ಸಾಲವನ್ನು ಕಲೆಕ್ಟ್ ಮಾಡೋದು. ಸೊ ಆ ಸಾಲವನ್ನು ಕಲೆಕ್ಟ್ ಮಾಡುವಾಗ ಅವ ಏನು ಮಾಡ್ತಾನೆ? ಯಾರಿಗೆ ಅಸೈನ್ ಮಾಡಿರ್ತಾನೆ ಆ ಟಾಸ್ಕನ್ನು? ಫ್ಯಾಕ್ಟರನಿಗೆ ಅಸೈನ್ ಮಾಡಿರ್ತಾನೆ. ಇಲ್ಲಿ ಕ್ವಶನ್ ಬಂತು, ಮತ್ತು ರಿಸ್ಕ್ ಕಂಪ್ಲೀಟ್ಲಿ ಯಾರ ಮೇಲೆ ಬರ್ತೈತೆ ರೀ? ಇಲ್ಲಿ ಫ್ಯಾಕ್ಟರ್ ಮೇಲೆ. ಹಾಗಾದ್ರೆ ಅವ್ನಿಗೆ ರಿವಾರ್ಡು ಇರಬೇಕಲ್ಲ, ರಿಸ್ಕ್ ಜೊತೆಗೆ ರಿವಾರ್ಡ್ ಬರೋದೆ. ಸೊ ರಿಸ್ಕ್ ಜೊತೆ ರಿವಾರ್ಡ್ ಏನಪ್ಪ ಅಂದ್ರೆ ಅವ್ನಿಗೆ ಏನು ಸಿಗತ್ತೆ ರೀ? ಕಮಿಷನ್ ಸಿಗುತ್ತೆ. ಈಸ್ ಗೆಟಿಂಗ್ ದ ಕಮಿಷನ್. ಅವ್ನು ಹೋಗೋದೇನಿಲ್ಲ ಇಲ್ಲಿ ಫ್ಯಾಕ್ಟರ್. ಓಕೆ, ಸೊ ನೆನಪಿಟ್ಕೋರಿ, factor is a one type financial service. It is a contract between seller and factor, and the factor is able to purchase the entire book debt of a seller, and he is paid 80% advance money to the seller, and the risk is shifted from seller to factor, and it is ready cash form. The transaction takes place. Three parties involved: seller, factor and customer. So you have to remember these three words. I think you got it. Okay, ಫ್ಯಾಕ್ಟ್ರಿಂಗ್ ಅಂದ್ರೆ ಏನಂತ ಅರ್ಥ ಆಯ್ತು? ಇದು ಒಂದು ಉದ್ರಿ ವಸೂಲಿ ಮಾಡ್ತಕ್ಕಂಥ ಹಣಕಾಸಿನ ಸೇವೆಯಾಗಿದ್ದು, ಇಲ್ಲಿ ಮಾರಾಟಗಾರನು, ಮಧ್ಯವರ್ತಿಯು ಹಾಗೂ ಗ್ರಾಹಕ ಬರ್ತಾನೆ. ಮಧ್ಯವರ್ತಿ ಅಂದ್ರೆ ಅವ್ನ ಹೆಸರು ಏನಪ್ಪ ಅಂದ್ರೆ ಫ್ಯಾಕ್ಟರ್ ಅಂತ ಕರಿತೀವಿ. ಇಲ್ಲಿ ಮಾರಾಟಗಾರನು ಕೊಳ್ಳುವ ವ್ಯಕ್ತಿಗೆ ಸಾಲವನ್ನು ಕೊಟ್ಟಿರ್ತಾನೆ. ಕೊಳ್ಳುವ ವ್ಯಕ್ತಿಯು ಸಾಲವನ್ನು ಮರುಪಾವತಿ ಮಾಡುವ ಸಂದರ್ಭದಲ್ಲಿ ಮಾರಾಟಗಾರನಿಗೆ ಮಾಡುವ ಬದಲಾಗಿ ಮಧ್ಯವರ್ತಿಗೆ ಮಾಡುತ್ತಾನೆ, ಅಂದರೆ ಫ್ಯಾಕ್ಟರ್ನಿಗೆ ಮಾಡುತ್ತಾನೆ. ಫ್ಯಾಕ್ಟರನು ಮೂಲ ಹಣ ಕೊಟ್ಟಿರ್ತಾನೆ ಮಾರಾಟಗಾರ ಕೊಳ್ಳುವ ವ್ಯಕ್ತಿಗೆ. ಅವನ ಮೂಲ ಹಣದಲ್ಲಿ 80% ಹಣವನ್ನು ಆಲ್ರೆಡಿ ಏನು ಮಾಡ್ತಾನೆ ರೀ? ಅವಾಗ ಮಾರಾಟಗಾರನಿಗೆ ಕೊಟ್ಬಿಡ್ತಾನೆ. ಬಾಕಿ ಉಳಿದ ಹಣವನ್ನು ಉದ್ರಿ ವಸೂಲಿ ಮಾಡಿ ಅವನಿಗೆ ಕೊಡುತ್ತಾನೆ, ಮಾರಾಟಗಾರನಿಗೆ. ಅವನಿಂದ ಏನು ಸಿಗ್ತಾನೆ ರೀ? ಕಮಿಷನನ್ನು ತಗೋತಾನೆ. ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ ಫ್ಯಾಕ್ಟ್ರಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಿಮೈನಿಂಗ್ ವಿಲ್ ಕ್ಯಾನ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್.